ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಒಂದೂವರೆ ಇಂಚು. ನಿಮಗೆ ಆಶ್ಚರ್ಯವಾಗ್ಬೋದು, ನಾ 3-4 ಇಂಚ್ ಇಟ್ಕೊಂಡು ತೋಟ ಮಾಡಕ್ಕಾಗಿಲ್ಲ, ಇವ್ರು ಯಾತ್ರ ಬರೀ ಸುಳ್ಳು ಹೇಳ್ತಾರೆ ಅಂತಂದು ನೀವು ಅನ್ಕೊಂಡ್ರೆ ಖರ್ಚಿಲ್ದಂಗೆ ನಾನು ಈ ಒಂದು ತೋಟನ ಮಾಡಿದ್ನಿ. 3 ವರ್ಷ ಆದ್ರೂ ಇಟ್ಕೊಂತ ಇದ್ದೀನಿ. ಯಾಕೆ ಅಂತಂದ್ರೆ ಈ ಒಂದು ನುಗ್ಗಿ ಸೊಪ್ಪು ಆ ಸುಳಿ ರೋಗಕ್ಕೆ 1800 ಗಿಡ ಇದಾವೆ. 1800 ಗಿಡದಲ್ಲಿ ಮೈನ್ ಹೋದ ವರ್ಷ 2 ಸುಳಿ ರೋಗ ಕಾಣಿಸ್ಕೊಂಡಿದ್ದು, ಈ ವರ್ಷ 1 ಕಾಣಿಸ್ಕೊಂಡ ಸ್ನೇಹಿತರೆ. ಅದು ಏನ್ ಮಾಡುತ್ತೆ ಸ್ನೇಹಿತರೆ ಅಂತ ಹೇಳಿದ್ರೆ, ಅಲ್ಲಿಗೆ ಬಂದು ಅದೊಂದು ಚಿಟ್ಟೆ ಅಥವಾ ಅದೇನು ಹುಳಗಳು ಅವು ಇರ್ತಾವೋ ಅದು ಬಂದು ಅಲ್ಲಿ ಕುಂತು ಮೊಟ್ಟೆ ಇಟ್ಟು ಹೋಗೋದಕ್ಕೆ ಅದಕ್ಕೆ ಅವಕಾಶ ಇರಲ್ಲ ಸ್ನೇಹಿತರೆ. ದಯವಿಟ್ಟು ಈ ವಿಷಯವನ್ನು ಗಮನಿಸ್ರಿ. ನಮಸ್ಕಾರ ಸ್ನೇಹಿತರೆ, ಮನಸ್ಸಿನ ಮಾತು ವಿತ್ ರಾಘವೇಂದ್ರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಮ್ಮದೇ ನುಗ್ಗಿ ಅಡಿಕೆ ಮಿಶ್ರ ಬೆಳೆಯ ತೋಟದಲ್ಲಿ ಇದ್ದೀನಿ. ಇವತ್ತಿನ ವಿಷಯ ಬಂದ್ಬಿಟ್ಟು ಮೇಯ್ನ್ ಆಗಿ ಈ ಸುಳಿ ರೋಗ. ಈ ಸುಳಿ ರೋಗದ ಬಗ್ಗೆ ನಿಮಗೆ ಒಂದು ಮಾಹಿತಿ, ನನ್ನ ತೋಟದ ಅನುಭವದ ಒಂದು ಮಾಹಿತಿ ಕೊಡಬೇಕು, ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಬೇಕು ಅಂತಂದು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಹೇಗಿದ್ದೀರಾ? ನಾವೆಲ್ಲ ರೈತ ಬಾಂಧವರು ಆರೋಗ್ಯವಾಗಿ ಇದ್ದೇ ಇರ್ತೀವಿ ಅಂತಂದು ಭಾವಿಸ್ತಾ ಈ ಒಂದು ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮುಖ್ಯವಾಗಿ ನಮಗೆ ಅಡಿಕೆ ತೋಟ ಅಂದ ತಕ್ಷಣನೇ ಸುಳಿ ರೋಗನೇ ಎದುರಾಗತ್ತೆ ಸ್ನೇಹಿತರೆ. ಸುಳಿ ರೋಗ ಯಾಕೆ ಬರುತ್ತೆ, ಏನು ಅದ್ರ ವೈರಸ್ ಇಂದು ಅದ್ರ ಬಗ್ಗೆ ಎಲ್ಲ ನಿಮಗೆ ವಿಷಯ ಗೊತ್ತಿರುತ್ತೆ. ಈಗ ನಾನು ಹೇಳಕ್ ಹೊರಟಿರೋದು ಒಂದು ಸಾಂಪ್ರದಾಯಿಕ ಹಳೇ ಮೆಥಡ್, ಪೂರ್ವಿಕರ ಏನು ಒಂದು ಮಿಶ್ರ ಬೆಳೆಯ ಒಂದು ಅನುಸರಣೆ ಇತ್ತು, ಅದನ್ನ ನಾನು ಅಳವಡಿಸಿದ ಸ್ನೇಹಿತರೆ. ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರ, ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಎಲ್ಲ ನಿಮ್ಮ ಸ್ನೇಹಿತರಿಗೂ ವಿಡಿಯೋವನ್ನು ಶೇರ್ ಮಾಡ್ರಿ. ಯಾಕಂತಂದ್ರೆ ನಿಮ್ಮ ಉಳಿತಾಯವೇ ನನ್ನ ಫಲ. ನಿಮಗೆ ಉಳಿತಾಯ ಆಯ್ತು ಅಂತಂದು ಹೇಳಿದ್ರೆ ದೇವರು ನನಗೆ ಫಲನ ಕೊಡ್ತಾನೆ ಅಂತಂದು ಹೇಳ್ತಾ ಬರೀ ಮಿಶ್ರ ಬೆಳೆ ನುಗ್ಗಿನ 3 ವರ್ಷ ಆದ್ರೂ ಇಟ್ಕೊಂತ ಇದ್ದೀನಿ. ಯಾಕೆ ಅಂತಂದ್ರೆ ಈ ಒಂದು ನುಗ್ಗಿ ಸೊಪ್ಪು ಆ ಸುಳಿ ರೋಗಕ್ಕೆ ರಾಮಬಾಣ ಸ್ನೇಹಿತರೆ. ಅದಕ್ಕೋಸ್ಕರನೇ ಇದನ್ನ ಇಟ್ಕೊಂಡಿದ್ದೀನಿ. ಇದಕ್ಕೆ ಯಾಕಪ್ಪ ರಾಮಬಾಣ ಅಂತಂದ ಹೇಳಿದ್ರೆ ಸ್ನೇಹಿತರೆ, ನಾನು 3 ವರ್ಷದ ತೋಟ ಇದು. ಹೆಚ್ಚು ಕಮ್ಮಿ 1800 ಗಿಡ ಇದಾವೆ. 1800 ಗಿಡದಲ್ಲಿ ಮೈನ್ ಹೋದ ವರ್ಷ 2 ಸುಳಿ ರೋಗ ಕಾಣಿಸ್ಕೊಂಡಿದ್ದು, ಈ ವರ್ಷ 1 ಕಾಣಿಸ್ಕೊಂಡ ಸ್ನೇಹಿತರೆ. ಈ ವರ್ಷ ಇದು ಒಂದೇ ಒಂದು ಸುಳಿ ರೋಗ ನಮ್ಮ ತೋಟದಲ್ಲಿ ಕಾಣಿಸ್ಕೊಂಡತಿ. ಇದು ಕಾರಣ ಏನು ಅಂತಂದ್ರೆ, ಇಲ್ಲಿ ಒಂದ್ ಸ್ವಲ್ಪ ನುಗ್ಗಿ ಗಿಡ ವೀಕ್ ಇದೆ ನೋಡ್ರಿ. ಇದರಿಂದ ಈ ಒಂದು ರೋಗ ಬಿದ್ದಿರಬಹುದು ಅಂತ ನನ್ನ ಅನಿಸಿಕೆ. ಯಾಕಪ್ಪ ಹಂಗ ತೆಳ್ಳಗಿದ್ರೆ ಬಿದ್ದಿಲ್ಲ ಅಂತಂದ್ರೆ ಅಲ್ಲೇ ಸ್ನೇಹಿತರೆ ಒಳ್ಳೆ ಮಾಹಿತಿ ಇರೋದು ಏನಂತಂದ್ರೆ, ಈ ನುಗ್ಗಿ ಸೊಪ್ಪು ಉದುರುತ್ತಲ್ಲ ಸ್ನೇಹಿತರೆ, ನುಗ್ಗಿ ಸೊಪ್ಪು ಅದು ನೋಡ್ರಿ ಇಲ್ಲಿ ಶೇಖರಣೆ ಆಗಿರುತ್ತೆ. ನೀವು ಗಮನಿಸ್ತಾ ಇದ್ದೀರಾ? ನುಗ್ಗಿ ಸೊಪ್ಪು ನೋಡ್ರಿ, ನುಗ್ಗಿ ಸೊಪ್ಪು ಇಲ್ಲಿ ಶೇಖರಣೆ ಆಗೈತಿ. ನೀವು ಪ್ರತಿ ಒಂದು ಗಿಡದಲ್ಲಿ ನೋಡ್ರಿ ನೀವು ಯಾವ ಗಿಡದಲ್ಲ ನೋಡ್ರಿ ನುಗ್ಗಿ ಎಲೆ ನೋಡ್ರಿ. ನುಗ್ಗಿ ನೀವು ಯಾವುದ್ರಲ್ಲಿ ಯಾವ ಗಿಡನನ್ನ ಚೆಕ್ ಮಾಡ್ರಿ ನೋಡ್ರಿ, ಇನ್ನು ಸುಳಿ ಒಳಗೇನೆ ಚೆಕ್ ಮಾಡ್ರಿ ನೋಡ್ರಿ. ಇಷ್ಟು ದೊಡ್ಡ ಗಿಡಗಳು ಆದ್ರೂ ಸಮೇತ ಫುಲ್ಲು ಎಲೆ. ಅದು ಏನ್ ಮಾಡುತ್ತೆ ಸ್ನೇಹಿತರೆ ಅಂತ ಹೇಳಿದ್ರೆ, ಅಲ್ಲಿಗೆ ಬಂದು ಅದೊಂದು ಚಿಟ್ಟೆ ಅಥವಾ ಅದೇನು ಹುಳಗಳು ಅವು ಇರ್ತಾವೋ ಅದು ಬಂದು ಅಲ್ಲಿ ಕುಂತು ಮೊಟ್ಟೆ ಇಟ್ಟು ಹೋಗೋದಕ್ಕೆ ಅದಕ್ಕೆ ಅವಕಾಶ ಇರಲ್ಲ ಸ್ನೇಹಿತರೆ. ದಯವಿಟ್ಟು ಈ ವಿಷಯವನ್ನು ಗಮನಿಸ್ರಿ. ಈ ಸುಳಿ ತುಂಬಾ ಈ ತರ ಸೊಪ್ಪು ಕೂತಿರ್ತತೆ. ಇದು ಇನ್ನೊಂದು ಏನಂತಂದ್ರೆ, ನುಗ್ಗಿ ಸೊಪ್ಪು ವಿಷಕಾರಿ, ನಿಮಗ್ ಗೊತ್ತೈತೆ. ಆ ಹುಳುಗಳಿಗೆ ಆ ಚಿಟ್ಟೆಗಳಿಗೆ ಬೇಡದೆ ಇರ್ತಕ್ಕಂಥ ಇದು ತಿರ್ಗಾ ಮಳೆ ಬಂದ ತಕ್ಷಣ ಅದು ಕೊಳತ್ರೆ ಒಂಥರ ಸ್ಮೆಲ್ ಜಾಸ್ತಿ. ತಿರ್ಗಾ ಆಮೇಲೆ ಅದು ಒಂಥರ ವಿಷವಾಗಿರೋದ್ರಿಂದ ಈ ಒಂದು ಸುಳಿ ರೋಗ ಬಿದ್ದಿಲ್ಲ ಅನ್ನೋದು ನನ್ನ ಒಂದು
ಅಭಿಪ್ರಾಯ ಸ್ನೇಹಿತರೆ. ಯಾಕಂತಂದ್ರೆ ನನ್ನ ತೋಟನು ಬಹಳ ಗಮನಾರ್ಹವಾಗಿ ಬಂದತೆ. ಈ ನುಗ್ಗಿನ ಹಾಕ್ಬೇಡ್ರಿ, ಫಸ್ಟ್ ನುಗ್ಗಿ ತೆಗೀರಿ, ನುಗ್ಗಿನ ಕಿತ್ತಾಕಿದ್ರೇನೆ ಗಿಡ ಬರೋದು, ಇಲ್ಲ ಅಂತಂದ್ರೆ ಬರೋದಿಲ್ಲ ಅಂತಂದೇಳಿ ಬಹಳ ಜನ ಅಂದ್ರು ಸ್ನೇಹಿತರೆ. ಆದ್ರೂ ನಂದು ಹೇಳಿಲ್ಲ, ಸುಮಾರು ಒಂದು 30 ಗಿಡ ಹುಸಿ ಹೊಡೆದಿದಾವ ಸ್ನೇಹಿತರೆ. ನಮ್ಮ ತೋಟದಲ್ಲಿ ಹುಸಿ ರೋಗ ಇಲ್ಲ ಸ್ನೇಹಿತರೆ. 1 ವರ್ಷ ಆಯ್ತು ಔಷಧಿನೇ ನಾನು ಸಿಂಪಡಿಸಿಲ್ಲ ಅಡಿಕೆ ಗಿಡಕ್ಕೆ. ಇದು ಮಾತ್ರ ಸ್ವಲ್ಪ ಸಾವಯವ ಗೊಬ್ಬರ ಒಂದು ಅರ್ಧ kg ಅಷ್ಟು ಕಳೆದ ವರ್ಷ ಕೊಟ್ಟಿದ್ದೆ, ಈ ವರ್ಷ ಇಲ್ಲ. ಅದರಿಂದ ನಾನು ಈ ಸುಳಿ ರೋಗದ ನಿಯಂತ್ರಣಕ್ಕೆ ನುಗ್ಗಿ ಸೊಪ್ಪುನೇ ಒಂದು ಒಳ್ಳೆ ಒಂದು ಔಷಧಿ ಅನ್ನೋದು ನನ್ನ ಅನುಭವ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ನನಗೆ ರಿಸಲ್ಟು ಪಕ್ಕ ಬಂದತ್ತೆ. ಇಲ್ಲಾಂತ ನಾನು ಸುಮಾರು ಒಂದು 15-20 ತೋಟಗಳಲ್ಲಿ ವಿಸಿಟ್ ಮಾಡಿದೆ ಸ್ನೇಹಿತರೆ. ಪ್ರತಿ 100 ಗಿಡಕ್ಕೆ ಒಂದು ಸುಳಿ ರೋಗ, 1000 ಗಿಡಕ್ಕೆ ಹೆಚ್ಚು ಕಮ್ಮಿ ಅಂತಂದ್ರೇನು 20-30. ಒಂದು ತೋಟಕ್ಕೆ ವಿಸಿಟ್ ಕೊಟ್ಟಿದೆ ಸ್ನೇಹಿತರೆ. ಬಹಳ ಶ್ರದ್ಧೆಯಿಂದ ಮಾಡ್ತಾರ ಅವರು. ಗೊಬ್ಬರ ಹಾಕಿದ್ದಾರೆ, ಸಿಕ್ಕಾಬಟ್ಟೆ ತಾಕತ್ ಮಾಡಿದ್ದಾರೆ. ಬಟ್ ಏನಂತಂದ್ರೆ ಸುಳಿ ರೋಗ, ಔಷಧಿ ಹೊಡಿತಾರೆ, ಸುಳಿಗೆ ಬೀಳಲ್ಲ. ಸುಮ್ಮನೆ ಮೇಲೆ ಲೇಬರ್ಸ್ ಇಟ್ಬಿಡ್ತಾರೆ, ಪವರ್ ಸ್ಪ್ರೇಯರ್ ಕೊಟ್ಬಿಡ್ತಾರೆ, ಸುಮ್ಮನೆ ದಡ 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 ಹೊಡ್ಕೊಂಡು ಹೋಗ್ತಿರ್ತಾರೆ. ಅದೇನಾಗುತ್ತೆ, ಮಳೆ ಬಂದು ಇಲ್ಲ ಇಬ್ಬನಿಗೆ ಅದು ಕಂಪ್ಲೀಟ್ ಆಗಿ ಹೋಗುತ್ತೆ. ಹೋದ ತಕ್ಷಣನೇ ಮತ್ತೆ ಆ ವೈರಸ್ ಬಂದು ಇದಾಗುತ್ತೆ. ಇದು ಮಾತ್ರ ಡೆಪಾಸಿಟ್ ಆಗಿರುತ್ತೆ ಸ್ನೇಹಿತರೆ ಸುಳಿ ಒಳಗೆ. ಈ ಸುಳಿ ಒಳಗೆ ಗಮನಿಸ್ತಾ ಇದ್ರ ನೋಡ್ರಿ, ಎಲ್ಲ ಈ ತರ ಎಲೆಯಲ್ಲಿ ಶೇಖರಣೆ ಆಗ್ಬಿಟ್ಟಿರುತ್ತೆ. ಇನ್ನ ಒಂದು ಆ ಅಡಿಕೆ ಗಿಡಕ್ಕೆ ಅಟ್ಯಾಕ್ ಮಾಡ್ತಕ್ಕಂತ ಹುಳಗಳು, ಚಿಟ್ಟೆಗಳು, ವೈರಸ್ಗಳು ಇದಾವಲ್ಲ ಸ್ನೇಹಿತರೆ, ಅದನ್ನ ಈ ನುಗ್ಗಿನೇ ಅಟ್ರಾಕ್ಟ್ ಮಾಡ್ಬಿಡುತ್ತೆ. ನುಗ್ಗಿನೇ ಅಟ್ರಾಕ್ಟ್ ಮಾಡಿ ಕಂಪ್ಲೀಟ್ ಆಗಿ ಅದನ್ನ ಅವಾಯ್ಡ್ ಮಾಡಕ್ಕೆ ಇದಾಗುತ್ತೆ. ಯಾಕಂತಂದ್ರೆ ಬಂದು ನುಗ್ಗಿ ಸೊಪ್ಪಿನ ಮೇಲೆ ಅವು ಕುಂತು ಸಾಕಷ್ಟು ತಿಂದು ಎದ್ದೋಗ್ಬಿಡ್ತಾವ. ಅಡಿಕೆ ತಂಟೆ ಬರಲ್ಲ. ನೀವು ನೋಡ್ತಾ ಇದ್ರೆ ಅಡಿಕೆ ನಾನು ಔಷಧಿನೇ ಹೊಡಿಸಿಲ್ಲ, ಇನ್ನು ಹೋದ ವರ್ಷ ಹೊಡಿಸಿರೋದು ನೋಡ್ರಿ. ಲಾಸ್ಟಿಗೆ ಚಿದ್ರೊಡ್ದಿರೋದು ಗಾಳಿಗೆ ಹೊಡೆದಿದಾವೆ ನೋಡ್ರಿ. ಏನಾದ್ರು ನೋಡ್ರಿ, ಏನಾದ್ರು ಒಂದು ಸ್ವಲ್ಪ ಗಿಡಗಳು ಇದಾವೆ ನೋಡ್ರಿ ಸ್ನೇಹಿತರೆ. ನೋಡ್ರಿ, ನೀವು ಯಾವ ಗಿಡನನ್ನ ನೋಡ್ರಿ ಹೆಂಗ್ ಡಿಪಾಸಿಟ್ ಆಗೈತೆ ನೋಡ್ರಿ. ಈ ಎಲ್ಲಾ ಸುಳಿ ಒಳಗೆ ನೋಡ್ರಿ, ಸುಳಿ ಎಷ್ಟು ಸ್ವಚ್ಛಂದವಾಗೈತೆ ನೋಡ್ರಿ. ಯಾವುದೇ ರೀತಿಯಾಗಿ ಡಿಸೀಸ್ ಆಗ್ಲಿ ಏನೇನೇನೇನಿಲ್ಲ ನೋಡ್ರಿ, ಸುಳಿ ಕ್ಲಿಯರ್ ಆಗೈತಿ ನೋಡ್ರಿ. ನೀವು ಯಾವ ಗಿಡದಾಗ ಅನ್ಬಿಟ್ಟು ನೋಡ್ರಿ, ನುಗ್ಗಿ ಸೊಪ್ಪು ಹೋಗ್ಲೇ ಬಂದ್ಬಿಟ್ಟತ್. ಒಂದು 15-20 ದಿವಸ ಆಯ್ತು ಕಡ್ದು ಬಂದ್ಬಿಟ್ಟತ್. ಈ ಪ್ರತಿ ಒಂದು ಸಸಿನಲ್ಲೂ ಡೆಪಾಸಿಟ್ ಹೆಂಗಾಗಿದೆ. ಅದು ಇನ್ನ ಹೋಗೋದಿಲ್ಲ. ನೆಕ್ಸ್ಟ್ ಇನ್ನೊಂದು 1-2 ತಿಂಗಳಿಗೆ ಅದ್ರ ಮೇಲೆ ಹೋಗ್ಬಿಡ್ತೈತೆ. ಈಗ ಮುಖ್ಯವಾಗಿ ಎದುರಾಗ್ತಿರ್ತಕ್ಕಂಥ ಸಮಸ್ಯೆ ಅಂತಂದ್ರೆ ಗಾಳಿ ಬೆಳಕು ಸ್ನೇಹಿತರೆ. ಅದಕ್ಕೋಸ್ಕರನೇ ಈಗ ಎಲ್ಲಾನು 4-5 ಅಡಿ ಒಳಗಡೆನೆ ಕಟ್ ಮಾಡ್ಬೋದು. ನನಗೆ ಹೆಚ್ಚು ಕಮ್ಮಿ ನನಗೆ ಏನು ಖುಷಿ ಅಂದ್ರೆ ₹1 ಖರ್ಚು ಮಾಡ್ದಂಗೆ 3 ಎಕರೆ 1.5 ಇಂಚು 1.25 ಇಂಚ್ನಾಗೇನೆ ಮಾಡಿದೀನಿ ಸ್ನೇಹಿತರೆ. ಇವಾಗ ಒಂದ್ ಸ್ವಲ್ಪ ನೀರ್ ಜಾಸ್ತಿ ಆಗಿದೆ. ಈಗ ಒಂದು 2 ಇಂಚ್ ಲೆವೆಲಿಗೆ ಇನ್ನೂ ಒಂದು ಮೋಟರ್ ಇಳಿಸ್ಕೊಂಡು ಈಗ ಮೇಂಟೈನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಫಸ್ಟ್ ನನಗೆ ಬರೀ 3/4 ಇಂಚು 1 ಇಂಚ್ ಸ್ನೇಹಿತರೆ ನನಗೆ ನುಗ್ಗಿನೇ ಆಧಾರ ಆಗಿತ್ತು. ಅದಕ್ಕೆ ನಾನು ನುಗ್ಗಿ ತೆಗಿಬೇಕು ಅಂತ ಮನ್ಸು ಬರ್ತಾ ಇಲ್ಲ. ಅದ್ರಾಗೆ ಏನಾದ್ರು ಹುಡ್ಕೋಣ. ಯಾಕಂತಂದ್ರೆ ಗಿಡ ನೋಡ್ರಿ, ಗಿಡನ ಹಚ್ಚ ಹಸಿರಾಗಿದ್ದಾವೆ. ಏನಿತ್ತು ಔಷಧಿ ಅಂತೂ ಸಿಂಪಡಣೆ ಮಾಡೇ ಇಲ್ಲ. ನೀವು ಸುಳ್ಳು ಹೇಳ್ತದ್ರ ಅಂತ ತಿಳ್ಕೊಂಡಿರ್ಬೋದು, ಸಿಂಪಡಣೆನೇ ಮಾಡಿಲ್ಲ. ಈಗ ನೆರಳಲ್ಲಿದ್ದು ಒಂದೇ ಸರಿ ಗಿಡ ಬಿಸ್ಲಿಗೆ ಬಿದ್ದಿದಾವಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಕೆಂಪಾಗಿದಾವ, ಅಷ್ಟು ಬಿಟ್ರೆ ಇನ್ನೇನು ತೊಂದರೆ ಇಲ್ಲ ಸ್ನೇಹಿತರೆ. ಅದಕ್ಕೆ ಇಲ್ಲಿ ನೋಡ್ರಿ, ಮೇಯ್ನ್ ಆಗಿ ಏನಂತಂದ್ರೆ ಗೊಬ್ಬರ. ಅದು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಯಾರೆಲ್ಲ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನ ಇಂಥ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವಿಡಿಯೋವನ್ನ ಶೇರ್ ಮಾಡ್ರಿ ಸ್ನೇಹಿತರೆ. ನಿಮ್ಮ ಒಂದು ಕಡಿಮೆಯ ಒಂದು ಬಂಡವಾಳವನ್ನು ಹಾಕಿ ಹೆಚ್ಚಿನ ಒಂದು ಆದಾಯ ತೆಗೆಯುವ ಒಂದು ದೃಷ್ಟಿಯಿಂದ ನಾನು ನನ್ನ ಚಾನಲನ್ನು ಬೆಳೆಸ್ತಾ ಇದ್ದೀನಿ ಸ್ನೇಹಿತರೆ. ಆದಷ್ಟು ಖರ್ಚು ಕಮ್ಮಿ ಮಾಡ್ಕೊಳ್ರಿ. ನಾವು ಆದಷ್ಟು
ಈ ಒಂದು ಆಧುನಿಕ ತಂತ್ರಜ್ಞಾನನ ಹೊರತುಪಡಿಸಿ ನಮ್ಮ ಪೂರ್ವಿಕರು ಮಾಡಿಕೊಟ್ಟಿದಾರಲ್ಲ, ಅದಕ್ಕೆ ಹೋಗೋಣ ಸ್ನೇಹಿತರೆ. 10 ಲಕ್ಷ ಖರ್ಚು ಮಾಡಿ 15 ಲಕ್ಷ ಬೆಳೆಯೋದಲ್ಲ, 2 ಲಕ್ಷ ಖರ್ಚು ಮಾಡಿ 15 ಲಕ್ಷ ಬೆಳೆಯ ಒಂದು ದಾರಿ ಕಡೆಗೆ ನಾವು ಹೋಗೋಣ ಅಂತಂದು ಹೇಳಿ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಜೈ ಜವಾನ್ ಜೈ ಕಿಸಾನ್. ನನ್ನೆಲ್ಲ ರೈತ ಬಾಂಧವರಿಗೂ ನನ್ನ ಬೆಳಗಿನ ವಂದನೆಗಳು ಸ್ನೇಹಿತರೆ. ನಮಸ್ಕಾರಗಳು.